ಆತ್ಮೇಯರೇ, ಶರಣು ಶರಣಾರ್ಥಿ. ನಾನು ಪ್ರೊಫೆಸರ್ ಸಿದ್ದು ಯಾಪಲ್ ಪರ್ವಿ, ವಚನ ವಾಹಿನಿಯ ವ್ಯವಸ್ಥಾಪಕ ನಿರ್ದೇಶಕ. ಜರ್ಮನಿಯ ಬಸವ ಬಳಗದವರು ಡಾಕ್ಟರ್ ಹೇಮೇಗೌಡ ಮತ್ತು ಅವರ ಸ್ನೇಹಿತರ ನೇತೃತ್ವದಲ್ಲಿ ಬಸವ ಜಯಂತಿಯನ್ನು ಆಚರಿಸ್ತಾ ಇರೋದು ಬಹಳ ಸಂತೋಷದ ವಿಷಯ. ಅವರು ನನ್ನನ್ನು ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಪಾಲ್ಗೊಳ್ಳಲು ವಿನಂತಿ ಮಾಡಿಕೊಂಡ್ರು. ಅನಿವಾರ್ಯ ಕಾರಣಗಳಿಂದ ನನಗೆ ಭಾಗವಹಿಸಲು ಆಗ್ತಾ ಇಲ್ಲ. ನಿಜವಾದ ಸತ್ಯಶುದ್ಧ ಕಾಯಕ ದಾಸೋಹದ ಪರಿಕಲ್ಪನೆಯನ್ನು ಅನಿವಾಸಿ ಲಿಂಗಾಯತರು ಈಡೇರಿಸ್ತಾ ಇದ್ದಾರೆ. ಸತ್ಯಶುದ್ಧ ಕಾಯಕದ ಮೂಲಕ ವಿವಿಧ ಕ್ಷೇತ್ರಗಳಲ್ಲಿ ನೀವೆಲ್ಲ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. ನಿಮ್ಮ ಸೇವೆ ನಿಜವಾಗಿಯೂ ಅನುಪಮವಾದದ್ದು. ನಿಮ್ಮ ಸೇವೆ ಲಿಂಗಾಯತ ಸಮುದಾಯಕ್ಕೆ, ಬಸವಾದಿ ಶರಣರಿಗೆ ಕೀರ್ತಿಯನ್ನು ಖಂಡಿತವಾಗಿ ತಂದುಕೊಡ್ತದೆ. ಬಸವ ತತ್ವ ಜಗತ್ತಿನ ಮಾನ್ಯತೆಯನ್ನು ಪಡೀಲಿಕ್ಕೆ ಅದು ಆಚರಣೆ ಮತ್ತು ಅನುಸರಣೆಯಲ್ಲಿ ಅತ್ಯಂತ ಸರಳ. ಮುಖ್ಯವಾಗಿ ಕನ್ನಡದ ಶಕ್ತಿಯಾಗಿ ಹೊರಹೊಮ್ಮಿದ ವಚನಗಳ ಮೂಲಕ ಎಲ್ಲ ಅನುಭವಗಳನ್ನು ಹೇಳಿದ್ದಾರೆ. ಅವರು ಹೇಳಿದ ಸಪ್ತಶೀಲಗಳು, ನಡೆ ನುಡಿ, ಬಸವಣ್ಣ ಮತ್ತು ಶರಣರು ಉಡಗಲಿಸಿದ್ದಾರೆ, ಬದುಕಲು ಹೇಳಿಕೊಟ್ಟಿದ್ದಾರೆ. ಅಲ್ಲಿ ವಿಜ್ಞಾನ ಇದೆ, ವ್ಯಾಪಾರ ಇದೆ, ರಾಜಕೀಯ ಇದೆ, ಎಲ್ಲವೂ ಇದೆ. ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದೆ. ಅಣ್ಣನವರ ಬಾರದು ಬಪ್ಪದು ತಪ್ಪದು, ನಮಗೆ ಇಂದು ಬರುವುದು ಈಗಲೇ ಬರಲಿ ಅನ್ನುವಂಥ ವೇದಘೋಷ ಇದೆಯಲ್ಲ, ಅದು ನಮ್ಮನ್ನು ಜಗತ್ತಿನಾದ್ಯಂತ ಬದುಕಿಸಲಿಕ್ಕೆ, ನಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಬಸವ ಜಯಂತಿಯಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ತಮಗೆಲ್ಲರಿಗೂ ಅನಂತ ಶುಭಾಶಯಗಳು. ಶರಣು ಶರಣಾರ್ಥಿ. ಕಾರ್ಯಕ್ರಮ ಸಂಪೂರ್ಣ ಯಶಸ್ವಿಯಾಗಲಿ. ಮತ್ತೊಮ್ಮೆ ತಮಗೆ ಶರಣು ಶರಣಾರ್ಥಿ.